ತಕ್ಷಣ ಒಂದು ಅವ್ರ ಮಿತ್ರರೇನೋ ಅಥವಾ ಬೆಂಬಲಿಗರು ಹೇಳಿಕೊಡೋದು ಶುರು ಆಯ್ತಪ್ಪ ಮತ್ತು ಹೀಗಾಗಿ ಅಭಿವೃದ್ಧಿ ಕಾರ್ಯಗಳು ಇಲ್ಲಂದರೂ ಇದು ಏನಪ್ಪ ಗ್ಯಾರಂಟಿ ಹೇಳಿ ನಾವು ಹೇಳ್ಬೋದು ಅಭಿವೃದ್ಧಿ ಐತಿ ಅಲ್ರಿ ಅಂದರೆ ಬಟ್ ಏನು ಆಗಬೇಕಾಗ್ತದಿಲ್ಲ. ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಯಾವ ಪ್ಲ್ಯಾನು ಯಾರ ಕಡೆಯೂ ಇಲ್ಲ. ಸಿದ್ದರಾಮಯ್ಯನೂ ಇಲ್ಲ, ನಾಳೆ ಬರೋ ಯಡಿಯೂರಪ್ಪನ ಮಗನ ಕಡೆಯೂ ಇಲ್ಲ, ಸ್ವತಃ BJPಯಲ್ಲೂ ಇಲ್ಲ. ಯಾಕಂದ್ರೆ ಅವರು ಆರಂಭದಲ್ಲಿ 2014 ಪ್ರತಿ ವರ್ಷ ಎಷ್ಟು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನಿದ್ರು, ಇಲ್ಲಿವರೆಗೆ ಹಾಕಿದಾನ. ಇದು ಅವರ ಸೋಲು ಅನ್ನೋದು ಎರಡು ಮಾತಿಲ್ಲ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಾವಿದ್ದಂಥವ್ರು ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಪ್ರಾಮಾಣಿಕವಾಗಿ ಕುರ್ಚಿ ಬಿಟ್ಟುಕೊಡು ಮನಸ್ಸಿನಲ್ಲಿ ಇಲ್ಲ, ಅವ್ರು ತಾವು ಮುಂದುವರಿ ಮನಸ್ಸದ. ಮತ್ತು ಜೊತೆಗೆ ಅವ್ರ ಜೊತೆಗಾರರಿಗೆ 2028 ಸಿದ್ದು ಅಥವಾ ಸಿದ್ದರಾಮಯ್ಯರಿದ್ರೆ ನಮಗೆ ನಿಶ್ಚಿತ ಕುರ್ಚಿ ಅವ್ರಿಗೆ ಏನು ಮಾಡಿ ಇಸು ಕೊಡ್ತಾರ ಅಂತ ವ್ಯಕ್ತಿತ್ವದ ಅಂತೇಳಿ. ಅದೇ ಕಾಲಕ್ಕೆ ಭಯ DKಶಿ ಅವರಿಗೆ ಇದನ್ನು ಬಿಟ್ಟು ನನ್ನ ಕೈಗೆ ನಾ ಎಂದೂ ಇನ್ನು ಸೇಮ್ ಆಗೋದಿಲ್ಲ, ಆದರೆ ಈಗ ಆಗಬೇಕು, ಒಮ್ಮೆ ಆದ್ಯಪ್ಪ ಅಂದ್ರೆ ಅದು ಬಿಡೋದಿಲ್ಲ ಅನ್ನೋದು ಮನಸ್ಥಿತಿಗೆ ಅವರಿದ್ದಾರೆ. ಒಟ್ಟಾರೆ ಈ ಗದ್ದಲದಾಗ ಜನಸೇವೆ ಎಷ್ಟಾಗ್ತದೆ ಗೊತ್ತಿಲ್ಲ. ಸತೀಶ್ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ ಇದನ್ನ ಹೇಗಾದ್ಮೇಲೆ ತಪ್ಪಿಸ್ಬೇಕು ಅಂತೇಳಿ. ಅದೇ ಕಾರಣಕ್ಕೆ ನಾಯಕತ್ವದ ತಿಂಗಳೊಳಗೆ ಬಗೆಹರಿಸಿರೋ ಮಾತು ಅವ್ರು ಮಾತಾಡ್ತಿದ್ದಾರೆ. ಒಟ್ಟಲ್ಲಿ ಬಗೆಹರಿಸ್ರಪ್ಪ ಆಯ್ಕೆ ಮಾಡ ಇನ್ನು ಮುಂದೆ ಹೊರಿಸ್ಬೇಡ ಅಂತ ಅವ್ರಿಗೂ ಅದ. ಅದು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕ ಅಪ್ಪ ಅನ್ನೋಕ್ಕೆ ಗೊತ್ತಿಲ್ಲ. ಒಟ್ಟಲ್ಲಿ ಎಲ್ಲರೂ ಹೈಕಮಾಂಡ್ಗಳ ದೃಷ್ಟಿ ಹಚ್ಚಿದ್ದಾರೆ. ಬಟ್ ಇದು ಒಂದು ತಿಳ್ಕೊಬೇಕಾಗಿದೆ, ಹೈಕಮಾಂಡ್ ಇಲ್ಲೇ ಸ್ಪಷ್ಟ ನಿರ್ಧಾರ ತೆಗೆದುಕೊಂಡ ತಮ್ಮ ಪಾರ್ಟಿನ ಉಳಿದಿರಬೇಕು. 2022 ಗೆಲ್ಲುವ ಪ್ಲ್ಯಾನ್ ಏನು ಮಾಡಲಿಕ್ಕೆ ಸಾಧ್ಯ ಅದು ವಿಚಾರ ಮಾಡಬೇಕು. ಅದು ಅವ್ರು ಬಿಟ್ಟಿದ್ದು ಏನು ಮಾಡ್ತಾರೆ. ಏನೋ ಅಲ್ಲಿ ಸಿದ್ದರಾಮಯ್ಯನವ್ರು ಮಾತ್ರ ಈ ಸದ್ಯದ ಮಟ್ಟಿಗೆ ಬಿಡುವುದೇ ಆದ್ರೆ ದಲಿತ CM ಮಾಡುವಂಥ ವಿಚಾರಕ್ಕೆ ಬಂದು ನಿಂತಿದ್ದಾರೆ. ಇದರರ್ಥ DKಶಿ ಬೇಡವೇ ಬೇಡ ಅನ್ನುವಂಥ ಮಾತು. ಏನಂತ ನಿಮಗೆ ಲೈಕ್ ಆಗಿದ್ದಾನೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸೇರಿಸ್ತಾರನ್ನು ಸತ್ಯ ಕೈಗಳಲ್ಲಿ ವಂದನೆಗಳು.